ಚೆನ್ನಾಗೈತೆ ಬ್ರೋ, ಹೇಳ್ಬಾರ್ದು, ಪರವಾಗಿಲ್ಲ. ಫೀಲ್ ಅಂದ್ರೆ ಲಾಸ್ಟ್ ಫಿಲಮ್ ಬ್ರೋ, ಏನ್ ಮಾಡೋಣ ಹೇಳಿ, ಅಷ್ಟೇ ಅಷ್ಟೇ. ಕನ್ಫರ್ಮ್. ಎಷ್ಟು ಬೇಜಾರಿದೆ ಇನ್ಮೇಲೆ ಸಿನಿಮಾಗಳು ಇದೆ, ಆಟು ಬ್ಲಾಸ್ಟ್ ಆಗಿದ್ರೆ ಹೆಂಗಿರುತ್ತೆ ಆ ಥರ ಅಷ್ಟೇ. ಸೂಪರ್ ಆಗಿತ್ತು ಬ್ರೋ, ಮಸ್ತಾಗಿತ್ತು. ಲಾಸ್ಟ್ ಸಿನಿಮಾ ಏನ್ ಅನಿಸ್ತಾ ಇದೆ? ಅದು ಲಾಸ್ಟು ಬಟ್ ಸಕ್ಕತ್ತಾಗಿತ್ತು ಮಾತ್ರ. ಲಾಸ್ಟಲ್ಲಿ ಏನಾದ್ರು ಕಣ್ಣಲ್ಲಿ ನೀರು ಬರ್ಸ್ಬಿಡ್ತಾರೆ ಲಾಸ್ಟ್ ಮೂವಿ ಅಂತ, ಅದೇ ಒಂದು ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಅವನು ಸ್ಟಾಲಿನ್ ಅವ್ರ ಮಗ ಹೇಳ್ದ ಲೀಕ್ ಆಗಿರೋ ಮೂವಿ ಎಲ್ಲ ಯಾರು ಹೋಗಿ ನೋಡ್ತಾರೆ ಅಂತ. ಲೀಕ್ ಆದ್ರೂ ಪೀಕಲ್ ಇದೆ ಮೂವಿ. ಅವ್ರಿಗೋಸ್ಕರನೇ ಕ್ರೇಜ್, ತಲಪತಿನೇ ಕ್ರೇಜ್. ಲಾಸ್ಟ್ ಮೂವಿ ಇಲ್ಲ, ಅವ್ರು ಹೇಳ್ಬಿಟ್ರಲ್ವಾ ಲಾಸ್ಟ್ ಮೂವಿ ಜನಸೇವೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ರು, ಅಷ್ಟೇ ಇದು ಲಾಸ್ಟ್ ಮೂವಿ. ಎಲ್ಲರಿಗೂ ಬೇಜಾರು, ನಮಗೂ ಬೇಜಾರೇ. ಚಿಕ್ಕ ವಯಸ್ಸಿಂದ ಎಲ್ಲ ವಿಜಯ್ ಫ್ಯಾನೆ, ನಮಗೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಒಂಥರ. ಲಾಸ್ಟ್ ಫಿಲಮ್ ಅಲ್ಲ ಗುರು, ನಮ್ಮ ಅಣ್ಣ ನೆಕ್ಸ್ಟ್ ಯಾವ್ದು ಬರಲ್ಲ, ಇದೇ ಲಾಸ್ಟ್. ನಮ್ಮ ಅಣ್ಣ ತಲೆಬದಿ ವೆರಿ ಸೆನ್ಸರ್ ಯಾಕೆ ಗೊತ್ತಾ ಬಂದಿಲ್ಲ, 15 ವರ್ಷ ಒಲಿಪು, 15 ವರ್ಷ ಪ್ಲಾನು ಆಚೆ ಬಂದ್ಬಿಡುತ್ತಂತ, ಅದಕ್ಕೆ ಮಾಡಿರೋದಿದಲ್ಲ ಸೆನ್ಸರು. ಇವ್ರ ತರ ಯಾರು ಬರಕ್ ಆಗಲ್ಲ, ಇವ್ರ ತರ ನೋಬ್ರಿ ಆಕ್ಟರ್ ಬರಕ್ ಆಗಲ್ಲ. ಬ್ರೋ ಚೆನ್ನಾಗಿದೆ ಬ್ರೋ ಮೂವಿ, ಬಂದು ಎಲ್ಲರೂ ನೋಡಿ. ಲಾಸ್ಟ್ ಫಿಲಮ್ ವಿಜಯ್ದು ಚೆನ್ನಾಗಿದೆ. ಹ್ಞೂ ಬ್ರೋ, ಅದು ಲಾಸ್ಟ್ ಕ್ಲೈಮ್ಯಾಕ್ಸು ಒಂದು ಟ್ವಿಸ್ಟ್ ಇದೆ. ನೀವು ಒಂದು ಮೂವಿನ ನೋಡಿ, ಟಿವಿಕೆ ತಲಪತಿ. ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಬ್ರೋ, ಒಂಥರ ಆಗ್ತದೆ ಎಮೋಷನಲ್ ಆಗಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಟೈಮು ವಿಜಯ್ ತಲಪತಿ ವಿಜಯ್ ಯಾವತ್ತೂ ಸಖತ್ತೆ ಅವರು. ಥ್ಯಾಂಕ್ಸ್ ಅಣ್ಣ. ಏನೇ ಲೀಕ್ ಆಗಿದ್ರು ತಲಪತಿ ಅಣ್ಣ ಯಾವಾಗಲೂ ಅಷ್ಟೇ. ರೀಮೇಕ್ ಅಲ್ಲ, ಏನಿಲ್ಲ ಅಣ್ಣ, ಇವ್ರದೇ ಫಿಲಮ್, ತಲಪತಿ ವಿಜಯ್ದೇ ಫಿಲಮ್. எவ்ரி தளபதி ஃபேன்ஸ் திஸ் இஸ் டிசர்வ்ஸ் திஸ். சூப்பராக இருக்கு. எல்லாரும் வந்து மிஸ் பண்ணக்கூடாது. ஒன் லாஸ்ட் டான்ஸ் ஃபார் ஆல் தளபதி ஃபேன்ஸ். இது மூவி இல்லை, அவர் தளபதி ஒரு லாஸ்ட் ஒன் டான்ஸ் வந்து அவர் வெரி குட், ஃபேண்டாஸ்டிக். வி ஹேவ் மாஸ் டான்ஸ், ஃபைட்ஸ், எவ்ரி திங் எல்லாம் சூப்பராக இருக்கு. எல்லா ஃபேன்ஸும் பார்க்கணும், நாட் ஓன்லி தளபதி ஃபேನ್ಸ್. ಒನ್ ಲಾಸ್ಟ್ ಡ್ಯಾನ್ಸ್ ಎಲ್ಲರೂ ಮಿಸ್ ಮಾಡ್ಕೊಡೋದು. ಥ್ಯಾಂಕ್ ಯು ಸರ್. ಎಲ್ಲರೂ ತಲಪತಿ ಅಂದ್ರೆ ಏನು ಇಷ್ಟ ಇಲ್ತಾ ಇರ್ಸಲ್ಲ, ಅವರು ಚಿಕ್ಕದಿಂದ ದೊಡ್ಡದವರೆಗೂ ಎಲ್ಲ ಅಲ್ಟಿಮೇಟ್ ಸರ್. ಇದುವರೆಗೂ ಏನೂ ಆಗಲ್ಲ. CM ಇನ್ನು ತಮಿಳ್ನಾಡನ್ನ ಬೇರೆ ಲೆವೆಲ್ ತಗೊಂಡು ಹೋಗ್ತಾರೆ ಸರ್. ಲಾಸ್ಟ್ ಫಿಲಮ್ ಅನ್ನೋದಲ್ಲ ಸರ್, ರಿಲೀಸ್ ಆಗುತ್ತೆ ಒಂದೊಂದು ಫಿಲಮ್, ನಮ್ಗೆ ಎಲ್ಲದು ಹೊಸ ಫಿಲಮೇ ಸರ್. ಮಸ್ತ್ ಬ್ರೋ, ಸಖತ್ತಾಗಿದೆ ಮೂವಿ ಮಾತ್ರ, ಬ್ಲಾಕ್ ಬಸ್ಟರ್ ಆಗುತ್ತೆ. ಲಾಸ್ಟ್ ಸಿನಿಮಾ ಹೇಗೆ ಅನಿಸ್ತಾ ಇದೆ? ನೀರು ಬರ್ತಾ ಇದೆ ನಮ್ಗೆಲ್ಲ ಲಾಸ್ಟ್ ಆಯ್ತಲ್ಲ, ಅದು ಎಮೋಷನ್ ಬ್ರೋ. ಹೇಗಿತ್ತು ಫಿಲಮು ಬ್ರೋ? ಇವಾಗ ತಾನೇ ಜನನಾಯಕನ ಸಿನಿಮಾ ನೋಡ್ಕೊಂಡು ಬಂದೆ. ಇದು ಫಸ್ಟ್ ರಿಲೀಸ್ ಆಗಿದ್ರು ಇಷ್ಟು ಜೋಶ್ ಇರ್ತೈತಾ ಗೊತ್ತಿಲ್ಲ. ಸ್ಕ್ರೀನ್ ಮೇಲೆ CM ಜೋಸೆಫ್ ತಲಪತಿ ವಿಜಯ್ ಅಂತ ಬರುತ್ತೆ ಗೊತ್ತಾ, ಆ ವೈಬ್ ನೋಡೋಕ್ಕೆ ಇವಾಗ ಸಿನಿಮಾ ರಿಲೀಸ್ ಆಗಿರೋ ಸಖತ್ ಖುಷಿ ಆಯಿತು ಬ್ರೋ. ಅವಾಗ ಅವ್ರು ಸಿನಿಮಾ ತಡೆದ್ರು, ಇವಾಗ ಯಾರು ಬ್ರೋ ತಡೀತಾರೆ? ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು, ಆಗೋಯ್ತು ಅನ್ಕೊಳ್ಳಿ. ಏನಕ್ಕಂದ್ರೆ ಕೆಲವೊಂದು ರಿಯಲ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಹಂಗೆ ಐತೆ. ಇವಾಗ ಅವ್ರಿಗೆ 300 ಕೋಟಿ ತಗೊಳ್ಳೋ ಹೀರೋ ವರ್ಷಕ್ಕೆ 3 ಸಿನಿಮಾ ಮಾಡಿದ್ರೇ ಆಗೋಯ್ತು 900 ಕೋಟಿ. ಅದನ್ನೆಲ್ಲ ಬಿಟ್ಟು ಜನರಿಗೆ ಏನಾದ್ರು ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದು ಗೆದ್ದವ್ರು ಗೊತ್ತಾ. ಫಸ್ಟ್ ಅಟೆಂಪ್ಟಲ್ಲೇ CM ಆಗಿರೋದು ತಲಪತಿ ವಿಜಯ್ ಅವರು. ತಲಪತಿ ವಿಜಯ್ ಅಂದರೆ ಇವಾಗ ಎಲ್ಲ ಕಡೆ ಇಡೀ ಇಂಡಿಯಾ ಇಡೀ ಒಳಗೆ ಗೊತ್ತು, ಸೆನ್ಸೇಷನ್ ಆಗ್ಬಿಟ್ಟವ್ರೆ. ಫಸ್ಟ್ ಅಟೆಂಪ್ಟಲ್ಲೇ CM ಆಗಿರೋರು ಬ್ರೋ, ಅದು ಖುಷಿ ಆಯಿತು. ಇನ್ನು ಸಿನಿಮಾ ಅಂತ ಬಂದರೆ ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ಆ ಯಪ್ಪಂಗೆ 51 ವರ್ಷ ಅನ್ನೋಕ್ಕಾಗುತ್ತಾ ಬ್ರೋ? ಆ ಡ್ಯಾನ್ಸು, ಆ ಫೈಟು. ಇನ್ನೊಂದು ಬೇಜಾರಾಗಿದ್ದ ವಿಷಯ ಅಂದರೆ ಅವ್ರ ಇಂಡಸ್ಟ್ರಿ ಲಾಸ್ಟ್ ಫಿಲಮ್ ಇದು ಅನ್ನೋದೇ ಸಖತ್ ಬೇಜಾರಾಗಿತ್ತು ಬ್ರೋ. ಅವ್ರು ಇನ್ನೂ ಸಿನಿಮಾಗಳು ಮಾಡಬೇಕು, ನಮ್ಮ ಕಡೆಯಿಂದ ಫ್ಯಾನ್ಸ್ಗಳಿಂದ ಅದು ಕೇಳ್ಕೊಂಡು. ಅಲ್ಲ, ಸಿನಿಮಾ ಲಾಸ್ಟ್ ಫಿಲಮ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಅಂತ ಒಂದು ಲಾಸ್ಟ್ ಟೈಮ್ ಅಂತ ತೋರಿಸ್ಬಿಟ್ಟಿದ್ದಾರೆ ಬ್ರೋ ಅವ್ರ ಸ್ಟೇಜ್ ಮೇಲೆ ಬ್ರೋ. ಇನ್ನೊಂದು ಅವ್ರ ಕ್ರೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ, ಅವ್ರ ಆಡಿಯೋ ಲಾಂಚ್ನ ಚೆನ್ನೈ ತಮಿಳ್ನಾಡಲ್ಲ, ಮಲೇಷಿಯಾದಲ್ಲಿ ಸ್ಟೇಡಿಯಮಲ್ಲಿ ಮಾಡಿದ್ರು ಆ ಜನ ಸೇರೋರಲ್ಲ ಬ್ರೋ. ಅದು ಹೆಂಗೆ ಬ್ರೋ ಸಾಧ್ಯ? ಅದು ಬ್ರೋ ಅವ್ರ ತಾಕತ್ತಂದ್ರೆ. ಒಂದೇ ಇವೆಂಟ್ ಮಾಡಿದ್ದು, ಒಂದು ಇವೆಂಟ್ ಮಾಡಿ 6 ತಿಂಗಳಾದ್ಮೇಲೆ ಸಿನಿಮಾ ರಿಲೀಸ್ ಮಾಡೋರೆ. ಬರೀ ತಲಪತಿ ವಿಜಯ್ ಅವರು ಒಂದೇ ಒಂದು ಪೋಸ್ಟ್ ಹಾಕಿದ್ದು ಅಷ್ಟೇ, ಈ ಡೇಟಿಗೆ ನನ್ನ ಸಿನಿಮಾ ರಿಲೀಸು ಅಂತ. ಇವತ್ತು ಈ ಲೆವೆಲ್ ಕ್ರೌಡ್ ಸೇರೋರೆ ಬ್ರೋ. ಅದು ಬ್ರೋ ತಲಪತಿ ವಿಜಯ್ ತಾಕತ್ತಂದ್ರೆ ಅಲ್ವಾ? ಅಲ್ಲ, ಅಷ್ಟೆಲ್ಲ ಕ್ರೇಜ್ ಇದ್ರೂ ಮತ್ತೆ ಸಿನಿಮಾಗಳು ಮಾಡಲ್ಲ ಅಂದರೆ ಭಾಳ ಕಷ್ಟ ಆಗುತ್ತಲ್ಲ ಫ್ಯಾನ್ಸಿಗೆಲ್ಲ ಬ್ರೋ. ಇವಾಗ ಚೆನ್ನೈ ಸ್ವಲ್ಪ ನಿಮಗೆ ಹಿಂದೆ ಉಳಿದೈತೆ.
ಅದನ್ನ ಮುಂದೆ ತರಬೇಕು ಅಂತ ವಿಜಯ್ ಅವ್ರು ಬಂದವ್ರೆ. ಒಂದ್ 3 ತಿಂಗಳಿಗೆ ಬ್ರೋ ಅಲ್ಲಿ ಬೇರೆ ಬೇರೆ ವೈಬೇ ಚೇಂಜ್ ಆಗ್ಬಿಡೈತೆ. ಇವಾಗ ಫ್ರೀ ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು, ಆಮೇಲೆ AC ಬಸ್ ಆಗಿರ್ಬೋದು, ಆಮೇಲೆ ಶಾಲಾ ಮಕ್ಳಿಗೆ ಪಾಸ್ ಇದ್ದವ್ರಿಗೆ ಫ್ರೀ ಟಿಕೆಟ್, ಅದನ್ನೆಲ್ಲ ಮಾಡವ್ರೆ ಬ್ರೋ. ಅದೆಲ್ಲ ಖುಷಿ ಆಗಲ್ವಾ? ವಿಜಯ್ ಅವರಿಂದ ಇದೆಲ್ಲ ಸಾಧ್ಯ ಅಂತ ಖುಷಿ ಆಯ್ತಿಲ್ವಾ? ಇವಾಗ ಅವ್ರ ಲಂಚ 1 ರೂಪಾಯಿ ಅವನಿಗೂ ಕೊಡಬೇಡಿ, ನಮ್ಮ ಜೊತೆ ವಿಜಯಣ್ಣ ಇದ್ದಾರೆ ಅಂತ ಹೇಳಿ ಅಂತವ್ರು ಬ್ರೋ. ಆ ಥರ ಹೇಳೋ ಯೂತ್ ಐಕಾನ್ ಬೇಕಾಗಿತ್ತು ಬ್ರೋ, ಅದು ಸಿಕ್ಕಿದ್ದಾರೆ ಬ್ರೋ ಚೆನ್ನೈಗೆ, ತಮಿಳ್ನಾಡಿಗೆ. ಅದು ಖುಷಿ ಆಗುತ್ತೆ ಬ್ರೋ. ಜೈ ವಿಜಯಣ್ಣ. ಎಲ್ಲ ತಲಪತಿ ಫ್ಯಾನ್ಸ್ ಯಾರು ಮಿಸ್ ಮಾಡ್ಕೋಬೇಡಿ, ಬಂದು ಜನನಾಯಕನ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.